ಇಂಡಿಯಾಗೆ ಇಲ್ಲಿಗೆ ಬಹಳ ಡಿಫ್ರೆನ್ಸ್ ಇದೆ. ಹೆಲ್ತ್ ಕೇರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಬಟ್ ಅಪಾಯಿಂಟ್ಮೆಂಟ್ಸ್ ಇವೆಲ್ಲಾನು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ. ಜರ್ಮನ್ ಒಳಗಡೆ ಓಪನ್ ವಾರ್ಡ್ ಸಿಸ್ಟಮ್ ಅಂತೂ ಇಲ್ವೇ ಇಲ್ಲ. ಇಂಡಿಯಾದಲ್ಲಾದ್ರೆ ಒಂದ ವಾರ್ಡಲ್ಲಿ 50 ಜನ ಈ ತರ ಎಲ್ಲ ಹಾಕಿರ್ತಾರೆ. ಒಂದ್ ಯಾವ್ದೋ ನರ್ಸ್ ಎಂಟ್ರಿ ಆಗ್ಲಿ, ಡಾಕ್ಟರ್ ಎಂಟ್ರಿ ಆಗ್ಲಿ, ಸೊ ಇಲ್ಲಿ ಇದನ್ನ ಕ್ಲಿಕ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಹೊರಗಡೆ ಔಟ್ಸೈಡ್ ಅದು ಬ್ಲಿಂಕ್ ಆಗುತ್ತೆ ಲೈಟ್. ಸೊ ಇವತ್ತು ನಾನು ಒಂದು ಜರ್ಮನಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀನಿ. ಸೊ ಯಾಕಂದ್ರೆ ಸಮ್ ರೀಸನ್ ಇಂದ ಅಡ್ಮಿಟ್ ಆಗೇನಿ. ಸೊ ನಿಮ್ಗೆ ಕ್ಯೂರಿಯಾಸಿಟಿ ಇರ್ಬೋದಾ ಜರ್ಮನಿ ಆಸ್ಪತ್ರೆಯಲ್ಲಿ ಯಾವ ತರ ರೂಮ್ ಇರುತ್ತೆ ಅಂತ ಹೇಳಿ. ಸೊ ಅದನ್ನ ತೋರಿಸ್ಬೇಕಂತ ನಾನ್ ಮಾಡೀನಿ. ಸೊ ಇಲ್ಲಿ ನಾ ಯಾವುದೇ ದಾತಿನ್ ಶೂಟ್ಸ್ ರೂಲ್ಸ್ ಏನ್ ಬ್ರೇಕ್ ಮಾಡತ್ತಿಲ್ಲ. ಯಾವ ಪೇಷಂಟ್ ಅದರ್ ಪೇಷಂಟ್ ವಿಡಿಯೋ ಮಾಡತ್ತಿಲ್ಲ, ಯಾವ ರೂಮ್ ನಂಬರ್ ಡಾಕ್ಯುಮೆಂಟ್ಸ್ ಏನು ತೋರ್ಸತ್ತಿಲ್ಲ. ಸೊ ಜರ್ಮನಿಯಲ್ಲಿ ಅದು ಸ್ಟ್ರಿಕ್ಟ್ ರೂಲ್ ಇದೆ. ಸೊ ದಾತಿನ್ ಶೂಟ್ಸ್ ನ ನಾವು ಕಾಪಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ನನ್ನ ವಿಡಿಯೋ ಒಳಗಡೆ ಜಸ್ಟ್ ನನ್ನ ರೂಮ್ ಯಾವ ತರ ಇದೆ, ಸೊ ಇಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ ಕಂಪೇರ್ ಟು ಇಂಡಿಯಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಜರ್ಮನ್ ಒಳಗಡೆ ಓಪನ್ ವಾರ್ಡ್ ಸಿಸ್ಟಮ್ ಅಂತೂ ಇಲ್ವೇ ಇಲ್ಲ. ಇಂಡಿಯಾದಲ್ಲಾದ್ರೆ ಒಂದ ವಾರ್ಡಲ್ಲಿ 50 ಜನ ಈ ತರ ಎಲ್ಲ ಹಾಕಿರ್ತಾರೆ. ಪ್ರೈವೇಟ್ ಅಂದ್ರೆ ಅಲ್ಲಿ 2 ಬೆಡ್ ರೂಮ್ ಅಥವಾ 1 ಬೆಡ್ ರೂಮ್ ಅಂತ ಇರುತ್ತೆ. ಬಟ್ ಜರ್ಮನಿಯಲ್ಲಿ ಇವನ್ ಪಬ್ಲಿಕ್ ಹಾಸ್ಪಿಟಲ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲಾ ಕಡೆನೂ ಸೇಮ್ ಸಿಸ್ಟಮ್ ಇದೆ. 2 ಬೆಡ್ ರೂಮ್, 3 ಬೆಡ್ ರೂಮ್, ಐಸೋಲೇಷನ್ ರೂಮ್ ಅಂತ ನಾರ್ಮಲ್ ವಾರ್ಡ್ ಅಲ್ಲಿ ಇರುತ್ತೆ. ಇವನ್ ಪ್ರೈವೇಟ್ ರೂಮ್ ಅಲ್ಲಿನೂ, ಪ್ರೈವೇಟ್ ವಾರ್ಡ್ ಅಲ್ಲಿನೂ ಯಾವ ತರ ಇರುತ್ತೆ ಅಂದ್ರೆ 2 ಬೆಡ್ ರೂಮ್ ಅಂಡ್ 1 ಬೆಡ್ ರೂಮ್ ಅಂತ ಇರುತ್ತೆ. ನಾನ್ ಪ್ರೈವೇಟ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಸೊ ನಾ ಇದೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಪ್ರಿಯಾರಿಟಿ ಇರುತ್ತೆ. ಸೊ ಇಲ್ಲಿ ಯಾರೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋರ್ಗೆಲ್ಲ ಪ್ರೈವೇಟ್ ವಾರ್ಡ್ ಅಲ್ಲಿ ಅಕಸ್ಮಾತ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತಂದ್ರೆ ಪ್ರೈವೇಟ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗ್ಬಹುದು. ಸೊ ಪ್ರೈವೇಟ್ ವಾರ್ಡಿಗೆ ನಾರ್ಮಲ್ ವಾರ್ಡಿಗೆ ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ. ಸೊ ನಾರ್ಮಲ್ ವಾರ್ಡ್ ಅಂತಂದ್ರೆ ಅಲ್ಲಿನೂ ಸೇಮ್ ರೂಮ್ ಅಲ್ಲಿ ವಾಶ್ರೂಮ್ ಅಂಡ್ ಟಾಯ್ಲೆಟ್ ರೂಮ್ ಎಲ್ಲ ಇರುತ್ತೆ. ಬಟ್ ಅದು ರೂಮ್ ಸ್ವಲ್ಪ ಸಣ್ಣದಿರುತ್ತೆ. ಪ್ರೈವೇಟ್ ರೂಮ್ ಆದ್ರೆ ಸ್ವಲ್ಪ ದೊಡ್ಡದಿರುತ್ತೆ, ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರುತ್ತೆ. ಆಮೇಲೆ ಸ್ವಲ್ಪ ಎಲ್ಲ ರೆಫ್ರಿಜಿರೇಟರ್ ಆಗಿರ್ಬೋದು, ಆಮೇಲೆ ಫುಡ್ ಎಲ್ಲ ಕಂಟಿನ್ಯೂಸ್ ಇರುತ್ತೆ. ಇಲ್ಲಿ ಡೈನಿಂಗ್ ಹಾಲ್ ಅಂತ ಇರುತ್ತೆ. ಯಾರು ಫಿಟ್ ಅಂಡ್ ಮೊಬಿಲ್ ಇರ್ತಾರೆ ಅವ್ರು ಹೋಗಿ ತಾವೇ ಊಟ ಮಾಡ್ತಾರೆ, ಇಲ್ಲ ಅಂದ್ರೆ ರೂಮಿಗೆ ತಂದು ಕೊಡ್ತಾರೆ. ಇವನ್ ಅಲ್ಲಿ ನಾರ್ಮಲ್ ವಾರ್ಡ್ ಅಂತಂದ್ರೆ ಸೊ ಊಟ ಟೈಮ್ಗೆ ಊಟ ಬರುತ್ತೆ, ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಬರುತ್ತೆ, ಆಲ್ಮೋಸ್ಟ್ ಸಿಮಿಲರ್. ಬಟ್ ದುಡ್ಡಿದ್ದವರು ಎಕ್ಸ್ಟ್ರಾ ಇದ್ದವರು ಪ್ರೈವೇಟ್ ಫರ್ಜಿಶ್ ರೂಮ್ ಅಂತ ಹೇಳಿ ಸೊ ಅದು ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಟ್ರಾ ಪೇ ಮಾಡ್ತಾರೆ. ಸೊ ನಾರ್ಮಲ್ ವಾರ್ಡಿಗೆ ಮತ್ತೆ ಪ್ರೈವೇಟ್ ವಾರ್ಡಿಗೆ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಪ್ರೈವೇಟ್ ಫರ್ಜಿಶ್ ರೂಮ್ ಬೇಕನ್ನೋರು ನಾರ್ಮಲ್ ಇನ್ಶೂರೆನ್ಸ್ಗಿಂತ ಎಕ್ಸ್ಟ್ರಾ ಪೇ ಮಾಡ್ತಿರ್ತಾರೆ. ಸೊ ನೋಡೋಣ ಬನ್ನಿ ಈ ರೂಮ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ರೂಮ್ ಎಂಟ್ರಿ ಆದ ತಕ್ಷಣ ಸೊ ಇಲ್ಲಿ ಬಾತ್ರೂಮ್ ಇದೆ, ಎಲ್ಲ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಸೊ ವಾರ್ಮರ್ ಅಂಡ್ ಎವ್ರಿಥಿಂಗ್ ಇರುತ್ತೆ. ಸೊ ಇಲ್ಲಿ ಪ್ರೈವೇಟ್ ವಾರ್ಡ್ ಆಗಿದ್ರೋದ್ರಿಂದ ಸೊ ಇವೆಲ್ಲ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ. ಇವನ್ ಹೇರ್ ಡ್ರೈಯರ್ ಕೂಡ ಇಟ್ಟಿರ್ತಾರೆ. ಇವನ್ ನಾರ್ಮಲ್ ವಾರ್ಡ್ ಅಲ್ಲಿನೂ ಕೂಡ ಹೇರ್ ಡ್ರೈಯರ್ ಎಲ್ಲ ಇರುತ್ತೆ. ಸೊ ಟೂತ್ ಬ್ರಷ್ ಎಲ್ಲ ಕೂಡ ಕಾಮನ್ ಆಗಿ ಇಟ್ಟಿರ್ತಾರೆ. ಸೊ ಈ ಸಿಗ್ನಲ್ ಎದಕ್ಕಂತಂದ್ರೆ ಇವನ್ ಒಂದ್ ಯಾವ್ದೋ ನರ್ಸ್ ಎಂಟ್ರಿ ಆಗ್ಲಿ, ಡಾಕ್ಟರ್ ಎಂಟ್ರಿ ಆಗ್ಲಿ, ಸೊ ಇಲ್ಲಿ ಇದನ್ನ ಕ್ಲಿಕ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಹೊರಗಡೆ ಔಟ್ಸೈಡ್ ಅದು ಬ್ಲಿಂಕ್ ಆಗುತ್ತೆ ಲೈಟ್. ಸೊ ಗ್ರೀನ್ ಅಂದ್ರೆ ಸಿಸ್ಟರ್ ಇದಾರೆ ಅಂತ ತಿಳ್ಕೊತಾರೆ, ರೆಡ್ ಅಂದ್ರೆ ಡಾಕ್ಟರ್ ಇದಾರೆ ಅಂತ ತಿಳ್ಕೊತಾರೆ, ಎಲ್ಲೋ ಅಂದ್ರೆ ಹೆಲ್ಪರ್ ಇದಾರೆ ಅಂತ ತಿಳ್ಕೊತಾರೆ, ಆರೆಂಜ್ ಅಂತಂದ್ರೆ ಓಬರ್ ಆರ್ಟ್ಸ್ ಇದಾರೆ ಅಂತ ತಿಳ್ಕೊತಾರೆ. ಸೊ ಆಮೇಲೆ ಇಲ್ಲಿ ನೋಡ್ಬೋದು 2 ಕಬರ್ಡ್ ಇದೆ ಪೇಷಂಟ್ಸ್ ಗೆ. ಸೊ ಈ ತರ ಇರುತ್ತೆ. ಸೊ ನೀವಲ್ಲಿ ದುಡ್ಡೆಲ್ಲ ಇದ್ರೆ ಅದ್ ಇಟ್ಕೊಂಡು ಲಾಕ್ ಎಲ್ಲ ಸಿಸ್ಟಮ್ ಮಾಡ್ಬೋದು. ಆಮೇಲೆ ಇಲ್ಲಿ ಎಕ್ಸಾಂಪಲ್ ಪೇಷಂಟ್ಸ್ ಗೆ ಏನ್ ಬೇಕಾದ್ರೂ ಗ್ಲೌಸ್ ಆಗಿರ್ಬೋದು, ಆಮೇಲೆ ಯಾರಾದ್ರೂ ಇನ್ಕಾಂಟಿನೆನ್ಸ್ ಇತ್ತಂದ್ರೆ ಹೋಸೆ ಗೀಸೆ ಎಲ್ಲ ಇಟ್ಟಿರ್ತಾರೆ. ಈ ತರ ಎಲ್ಲ ಇಟ್ಟಿರ್ತಾರೆ. ಸೊ ಆಮೇಲೆ ಇದು 2 ಬೆಡ್ ಸಿಮ್ಮರ್, ಪ್ರೈವೇಟ್ ವಾರ್ಡ್ ಆಗಿದ್ರಿಂದ ಮಿರರ್ ಗಿರರ್ ಎಲ್ಲ ಇರುತ್ತೆ. ಸೊ ಟಿವಿನೂ ಇರುತ್ತೆ. ನೀವು ಇದು ನೋಡ್ತಿರ್ಬೋದು, ಇದು ಬೆಲ್ ಮಾಡಕ್ಕಂತ ಒಂದ್ ರಿಮೋಟ್ ಇಟ್ಟಿದ್ದಾರೆ. ಸೊ ಇದರಿಂದ ನೀವು ಟಿವಿನೂ ಆನ್ ಮಾಡ್ಬೋದು, ಕಾಲು ಮಾಡ್ಬೋದು, ಮ್ಯೂಸಿಕ್ ಎಲ್ಲ ಕೇಳ್ಬೋದು. ನಮ್ಗೆ ಏನಾದ್ರು ನೀಡ್ ಇತ್ತಂದ್ರೆ ಸೊ ಪೇಷಂಟ್ಸ್ ಗೆ ಹೋಗಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಬೆಲ್ ಇಟ್ಟಿರ್ತಾರೆ. ಅದನ್ನ ಜಸ್ಟ್ ರೆಡ್ ಬಟನ್ 1 ಟೈಮ್ ಕ್ಲಿಕ್ ಮಾಡಿದ್ರೆ ಸಿಸ್ಟರ್ ಬರ್ತಾರೆ, ಅಕಸ್ಮಾತ್ 2 ಟೈಮ್ ಕ್ಲಿಕ್ ಮಾಡಿದ್ರೆ ಇದು ಎಮರ್ಜೆನ್ಸಿ ನೋಟ್ ಫಾಲ್ ಅಂತ ಹೋಗುತ್ತೆ. ಈ ತರ ಇದೆ ಪ್ರೈವೇಟ್ ರೂಮ್. ಆಕ್ಚುಲಿ ನಾರ್ಮಲ್ ರೂಮ್, ನಾರ್ಮಲ್ ವಾರ್ಡ್ ಆದ್ರೆ, ನಾರ್ಮಲ್ ರೂಮ್ ಆದ್ರೆ ಈ ರೂಮಿನಷ್ಟು ದೊಡ್ಡದಾಗಿ ಇರೋದಿಲ್ಲ. ಸೊ ಚಿಕ್ಕದಾಗಿರುತ್ತೆ. ಬಟ್ ಅಟ್ಯಾಚ್ ಬಾತ್ರೂಮ್ ಇರಲ್ಲ, ಸಪ್ರೇಟ್ ಆಗಿರುತ್ತೆ. ಟಾಯ್ಲೆಟ್ ರೂಮ್ ಸಪ್ರೇಟ್ ಅಂಡ್ ಬಾತ್ರೂಮ್ ಸಪ್ರೇಟ್. ರೂಮ್ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ. ಇಲ್ಲಿ ರೆಫ್ರಿಜಿರೇಟರ್ ಕೂಡ ಇದೆ, ನೋಡ್ಬೋದು. ಇಲ್ಲೆಲ್ಲ ಜ್ಯೂಸ್, ವಾಟರ್, ಆಮೇಲೆ ಕೋಕೋ ಕೋಲಾ, ಆಪಲ್ ಜ್ಯೂಸ್, ಚಾಕ್ಲೇಟ್ಸ್ ಎವ್ರಿಥಿಂಗ್ ಇಟ್ಟಿದ್ದಾರೆ. ಇವನ್ ಚಿಪ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಏನಂತ, ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತಿದ್ದೀನಿ. ಸೊ ಇದನ್ನ ಸಾಮಾನ್ಯ ದರ ಅಂತ ಅನ್ಕೊಂಬೇಡಿ. ಸೊ ಇದು ಒಂಥರ ಎಮರ್ಜೆನ್ಸಿ
ಸಿಗ್ನಲ್ ಈ ಥರ ಎಮರ್ಜೆನ್ಸಿ ಥ್ರೆಡ್ ಅಂತ ಹೇಳ್ಬೋದು. ಸೊ ಇನ್ನು ಪೇಷಂಟ್ ಏನಾದರೂ ಬಾತ್ರೂಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಇಲ್ಲಿಂದ ಎದ್ದು ಹೋಗೋಕ್ಕಾಗಲಿಲ್ಲ ಅಂತಂದರೆ ಜಸ್ಟ್ ಅದನ್ನ ಒಂದ್ಸರಿ ಜಗಿದ್ರೆ ಸಾಕು. ಸೊ ಅದು ಬೆಲ್ ಹೋಗುತ್ತೆ. ಇದು ಫ್ಲೇಗೆ ಸ್ಟಾರ್ಟ್ಸ್ಗೆ ಅಕಸ್ಮಾತ್ 2 ಟೈಮ್ಸ್ ಏನಾದರೂ ಜಗ್ಗಿದ್ರೆ ಸೊ ಅವಾಗ ನೋಟ್ ಫಾಲ್ ಅಂತ ಹೋಗುತ್ತೆ. ಈ ಥರ ಸಿಸ್ಟಮ್ ಇದೆ. ಆ್ಯಕ್ಚುಲಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇಂಡಿಯಾಗೆ ಇಲ್ಲಿಗೆ ಭಾಳ ಡಿಫ್ರೆನ್ಸ್ ಇದೆ. ಹೆಲ್ತ್ ಕೇರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಬಟ್ ಅಪಾಯಿಂಟ್ಮೆಂಟ್ಸ್ ಇವೆಲ್ಲಾನು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ. ನಿಮಗೆ ಎಮರ್ಜೆನ್ಸಿ ಬೇಕಂದ್ರೆ ಪಟ್ನ ಸಿಗೋದಿಲ್ಲ ಅಪಾಯಿಂಟ್ಮೆಂಟ್ಸ್ ಎಲ್ಲ. ಇವನ್ ನೀವು ಹೌಸ್ ಆರ್ಟ್ಸ್ ಕಡೆ ಹೋದ್ರೂ ಜಸ್ಟ್ ರೆಫರಲ್ ಲೆಟರ್ ಕೊಡ್ತಾರೆ ಬಿಟ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಲ್ಲ, ಒಂದು ಸೋನೋಗ್ರಫಿ ಮಾಡಲ್ಲ, ಏನು ಮಾಡಲ್ಲ. ದೇ ವಿಲ್ ಗಿವ್ ರೆಫರಲ್ ಲೆಟರ್. ಅವಾಗ ನೀವು ಮತ್ತೆ ಒಬ್ಬರ ಆರ್ಟ್ಸ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಹೋಗ್ಬೇಕಾಗತ್ತೆ. ಇನ್ ಕೇಸ್ ಪಟ್ನಾವೆಲ್ಲ ಸಿಗ್ಲಿಲ್ಲ ಅಂದ್ರೆ ಭಾಳ ತಲೆ ಕೆಡಿಸ್ಕೋಬೇಡಿ. ನೋಟ್ ಫಾಲ್ ಎಮರ್ಜೆನ್ಸಿ ಇದಕ್ಕೆ ಹೋಗಿ ಅವರೆಲ್ಲ ಚೆಕ್ ಮಾಡಿ ಇವನ್ ಅಡ್ಮಿಟ್ ಆಗೋಂಗಿದ್ರೆ ಅಡ್ಮಿಟ್ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಜಸ್ಟ್ ಏನ್ ನಮಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕೊಟ್ಟು ಡಿಸ್ಚಾರ್ಜ್ ಮಾಡ್ತಾರೆ. ಲಾಸ್ಟ್ ಅದೇ ಆಪ್ಷನ್ ಇರೋದು ಜರ್ಮನಿಯಲ್ಲಿ. ಇಲ್ಲ ನಾವು ರೆಫರಲ್ ಲೆಟರ್ ಇಟ್ಕೊಂಡು 1 ತಿಂಗಳು ವೇಟ್ ಮಾಡ್ತೀವಿ, 2 ತಿಂಗಳು ವೇಟ್ ಮಾಡ್ತೀವಿ ಅಂದ್ರೆ ನಿಮಗೆ ಬಿಟ್ಟಿದ್ದು. ಸೊ ಯಾರು ವೇಟ್ ಮಾಡೋಕ್ಕಾಗಲ್ಲ. ಸೊ ಹೆಲ್ತ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಜರ್ಮನಿಯಲ್ಲಿ ಸೊ ಇವನ್ ಅವ್ರು ನೋಟ್ ಫಾಲ್ಗೆ ಹೋದ್ರು ಅವ್ರು ನಿಮ್ಗೇನು ಭಯ ಎಲ್ಲ ಎದಕ್ ಬಂದ್ರಿ ಏನಂತ ದೇ ವಿಲ್ ಚೆಕ್ ಅಂಡ್ ದೇ ವಿಲ್ ಟ್ರೀಟ್ಮೆಂಟ್. ಅವ್ರು ನೋಡ್ತಾರೆ, ಇದು ಮಾಡ್ತಾರೆ. ಸೊ ಸ್ವಲ್ಪ ಅಡ್ಮಿಟ್ ಮಾಡ್ಕೊಂಡು ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಕೊಟ್ಟು ಡಿಸ್ಚಾರ್ಜ್ ಮಾಡ್ತಾರೆ. ನಾನಂತೂ ಹಂಗೆ ಮಾಡ್ತಿರ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಇದೇ ತರ ಜರ್ಮನ್ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಫಾಲೋ ಫಾರ್ ದಿ ಗ್ಲೋಬಲ್ ವೈಬ್ಸ್ ಕನ್ನಡ ಅಂಡ್ ಇನ್ಸ್ಟಾಗ್ರಾಮ್ ಚಾನಲ್.